ರಾಜ್ಯ ರಾಜಧಾನಿಗೂ ತಟ್ಟಿದ ಫೆಂಗಲ್ ಎಫೆಕ್ಟ್. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಬೆಂಗಳೂರಿನ ಹಲವೆಡೆ ಮಳೆ ಬರ್ತಾ ಇದೆ. ಕೆಆರ್ ಮಾರ್ಕೆಟ್ ಸರ್ಕಲ್ ಬಳಿ ರಸ್ತೆಗಳು ಕೆರೆಯಂತೆ ಮಾರ್ಪಾಡಾಗಿವೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರವೇ ಅಲ್ಲಿ ಸೃಷ್ಟಿಯಾಗಿದೆ. ನಿರಂತರ ಮಳೆಗೆ ವಾಹನ ಸವಾರರು ಪರದಾಟವನ್ನ ಅಲ್ಲಿ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಸಹ ರಾಜ್ಯ ರಾಜಧಾನಿಯಲ್ಲೂ ಫೆಂಗಲ್ ಎಫೆಕ್ಟ್ ತಟ್ಟಿದೆ. ರಾಜ್ಯ ರಾಜಧಾನಿ ಜನರು ಸಹ ಈ ಫೆಂಗಲ್ ಎಫೆಕ್ಟ್ ನಿಂದ ತತ್ತರಿಸಿ ಹೋಗಿದ್ದಾರೆ. ಇದು ನೀವು ಗಮನಿಸ್ತಾ ಇರೋದು ಬೆಂಗಳೂರಿನ ದೃಶ್ಯಾವಳಿಗಳು. ಕೆಆರ್ ಮಾರ್ಕೆಟ್ ಬಳಿಯೂ ಸಹ ಸಾಕಷ್ಟು ಅವಾಂತರವೇ ಅಲ್ಲಿ ಸೃಷ್ಟಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾರುತಿ, ಈಗ ನೀವು ಯಾವ ಪ್ಲೇಸ್ನಲ್ಲಿದ್ದೀರಾ? ಅಲ್ಲಿನ ಸ್ಥಿತಿ ಹೇಗಿದೆ? ಅರ್ಪಿತಾ, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನೀಗ ಕೆಆರ್ ಮಾರುಕಟ್ಟೆಯ ಭಾಗದಲ್ಲಿದ್ದೀನಿ. ನಿಮ್ಗೇನು ದೃಶ್ಯಗಳಲ್ಲಿ ಕಾಣಿಸ್ತಿದೆ, ಈ ಸರ್ಕಲ್ಲು ನೀವು ನೋಡ್ಬೋದು. ಕೆಆರ್ ಮಾರುಕಟ್ಟೆಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನೀರು ಹರಿದು ಬರ್ತಿರೋದು. ಯಾಕಂದರೆ ತಗ್ಗು ಪ್ರದೇಶದ ಕಡೆಗೆ ನೀರು ಹರಿದು ಹೋಗ್ತಿರೋದ್ರಿಂದ ಇಡೀ ರಸ್ತೆ ಕೆರೆ ಅಂತಾಗಿರುವಂಥದ್ದು. ಮಳೆ ಕೆಲವು ಕ್ಷಣಗಳ ಕಾಲ ಅಂದರೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಆರ್ಭಟಿಸ್ತಿರೋದ್ರಿಂದ ಒಂದೊಂದು ಭಾಗದಲ್ಲಿ ಜೋರು ಮಳೆ ಶುರು ಆಗ್ತಿದೆ, ಕೆಲವು ಭಾಗದಲ್ಲಿ ತುಂತುರು ಮಳೆ ನಿರಂತರವಾಗಿ ಆಗ್ತಿದೆ. ಈ ನೆಲೆಯಲ್ಲಿ ಮಳೆ ನೀರು ರಸ್ತೆಗೆ ತಗ್ಗು ಪ್ರದೇಶದ ಕಡೆಗೆ ಬರ್ತಿರೋದ್ರಿಂದ ರಸ್ತೆಗಳೆಲ್ಲ ಈಗ ಜಲಾವೃತ ಆಗ್ತಿರುವಂಥದ್ದು. ಕೆಲ ಗಾಡಿಗಳು ರಸ್ತೆಯಲ್ಲಿ ನೀರು ತುಂಬ ನಿಂತೋಗಿದೆಯಾ, ಹೇಗೆ ಹೋಗೋದು ಅನ್ನುವಂತಹ ಆತಂಕದಲ್ಲೇ ವಾಹನ ಚಾಲನೆ ಮಾಡ್ತಿದ್ದಾರೆ. ರಾತ್ರಿ 11 ಗಂಟೆ ನಂತರದಲ್ಲಿ ಈ ರೀತಿ ಆಗಿರೋದ್ರಿಂದ ಟ್ರಾಫಿಕ್ ದಟ್ಟಣೆ ಅಷ್ಟಾಗಿ ಕಾಣಿಸ್ತಿಲ್ಲ. ಬೆಳಗ್ಗೆವರೆಗೂ ಇದೇ ರೀತಿ ಮಳೆ ಬಿಟ್ಟು ಬಿಡದೆ ಕಾಡಿದ್ರೆ ಇಡೀ ಬೆಂಗಳೂರಿನ ಬಹುತೇಕ ರಸ್ತೆಗಳು, ಎಲ್ಲಿ ತಗ್ಗು ಪ್ರದೇಶ ರಸ್ತೆಗಳಿವೆ, ಕೆರೆ ಅಂತ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಫಂಗಲ್ ಚಂಡಮಾರುತದ ಎಫೆಕ್ಟ್ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ನಗರಕ್ಕೂ ಸಹ ತಟ್ಟುವಂಥ ಸಾಧ್ಯತೆ ಕಾಣ್ತಿದೆ. ನಿರಂತರವಾಗಿ ಮಳೆ ನಿನ್ನೆ ಸಂಜೆ ರಾತ್ರಿಯಿಂದನೂ ಸಹ ಸುರಿತಾನೆ ಇರುವಂಥದ್ದು, ಬಿಟ್ಟು ಬಿಡದೆ ಕಾಡ್ತಿದೆ. ಕೆಲ ಭಾಗದಲ್ಲಿ ತುಂತುರು ಮಳೆ ಆಯಿತು ಅಂದರೆ ಕೆಲ ಕಾಲ ಮಳೆಯ ಆರ್ಭಟ ಜೋರಾದ ಪರಿಣಾಮ ಇವಾಗ ಕೆಆರ್ ಮಾರುಕಟ್ಟೆಯ ಪರಿಸ್ಥಿತಿ ಈ ರೀತಿ ಕಾಣಿಸ್ತಿರುವಂಥದ್ದು. ಅರ್ಪಿತಾ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.